ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ವಿಶಿಷ್ಟವಾದಂಥ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಈಕೆ ತನ್ನನ್ನು ತಾನು ಆಧ್ಯಾತ್ಮಿಕ ಗುರು ಅಂತ ಹೇಳ್ಕೊಳ್ತಾರೆ. ಋಷಿಕೇಶದಲ್ಲಿ, ಉತ್ತರಾಖಂಡದ ಋಷಿಕೇಶದಲ್ಲಿ ಗಂಗಾ ನದಿಯ ತಟದಲ್ಲಿ ಇವರ ಆಶ್ರಮ ಇದೆ. ಇಷ್ಟು ಹೇಳ್ತೇನೆ. ಇಷ್ಟು ಹೇಳಿದ ಮೇಲೆ ಈಕೆ ಮಾತಾಡಿರುವಂಥ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಆ ವಿಡಿಯೋನ ಮೊದಲು ನೋಡಿ, ಆಮೇಲೆ ಮಾತಾಡೋಣ. सुबह से गैस मारने जा रहे हैं पुलिस वाले, सुबह से मार रहे हैं। ये लोग पुलिस, जहाँ पुलिस की वर्दी किसी ने पहनी है, यहाँ से बाहर को निकलोगे तुम्हारे घरों के पास पुलिस होगी, थप्पड़ मारना साले जा जाके पकड़ के ना मुक्के मारना। सारे लोग कह रहे हो कि पुलिस वालों को इनको की जा सकते ना, इन्हें के लोगों मारो सब जना जाकर मारो कर दो। ये लोकतंत्र की सरकार नहीं, आतंकवाद की सरकार है। पढ़ो लिखो मत, क्योंकि पढ़ने लिखने का ये नतीजा है। अनपढ़ अंगूठा छापों के पास सत्ता आती है और पढ़ा लिखा व्यक्ति 25,000 की नौकरी में गुलामी करता है। ನೋಡಿ, ಈಕೆ ಮಾತಾಡ್ತಿರೋದು ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಯ ಆ ಒಂದು ಜಾಗದಲ್ಲಿ. ಜುಲೈ 20ನೇ ತಾರೀಕು ಅಲ್ಲಿ ಏನು ಪ್ರತಿಭಟನೆ ಆಯಿತು, ಏನದು ಹಿಂಸಾರೂಪ ತಾಳ್ತು, ಅದಕ್ಕಿಂತ ಮುಂಚೆ ಈಕೆ ಮಾತಾಡ್ತಿರುವಂಥ ವಿಚಾರ, ಅಥವಾ ಅದೇ ಸಂದರ್ಭದಲ್ಲಿ ಅಂತಲೇ ಅಂದ್ಕೊಳ್ಳಿ. ಇಲ್ಲಿ ಈಕೆ ಯಾವ ರೀತಿ ಪ್ರಚೋದನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಹೋಗಿ ಹೊಡಿಬೇಕಂತೆ ಪೊಲೀಸ್ನವ್ರಿಗೆ, ಅವ್ರ ಮನೆಯವ್ರನ್ನೂ ಬಿಡಬೇಡವಂತೆ. ಈಕೆ ಆಧ್ಯಾತ್ಮಿಕ ಗುರು ಅಂತ ಹೇಳ್ಕೊಡ್ತಾರೆ. ಸೊ ಈಕೆ ಬಗ್ಗೆ ಒಂದಷ್ಟು ಡೀಟೇಲ್ ಹೇಳ್ತೀನಿ. ನಾನು ಮೊದಲೇ ಹೇಳಿದಾಗೆ ಋಷಿಕೇಶದ ಗಂಗಾ ನದಿಯ ತೀರದಲ್ಲಿ ಈಕೆಯ ಆಶ್ರಮ ಇದೆ. ಈ ಆಶ್ರಮದಲ್ಲಿ ಈಕೆ ಯೋಗಾಸನವನ್ನು ಹೇಳ್ಕೊಡ್ತಾಳೆ. ಯೋಗ, ಧ್ಯಾನ, ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸುವಂಥದ್ದು, ಆಯುರ್ವೇದದ ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದು, ಒಟ್ಟಿನಲ್ಲಿ ಜೀವನದಲ್ಲಿ ಯಾರು ಶಾಂತಿ ಬಯಸಿ ಬರ್ತಾರೆ ಅವರಿಗೆಲ್ಲ ಮನಃಶಾಂತಿಯನ್ನು ಕೊಡುವಂಥ ಒಂದು ಕಾಯಕವನ್ನು ತಾನು ಮಾಡ್ತಾ ಇದ್ದೇನೆ ಅಂತ ಈಕೆ ಹೇಳ್ಕೊಡ್ತಾರೆ. ಅಮೋನ ಆಶ್ರಮ ಅಂತ ಈ ಆಶ್ರಮದ ಹೆಸರು. ಈಕೆ MBA ಗೋಲ್ಡ್ ಮೆಡಲಿಸ್ಟ್. ಅಷ್ಟೇ ಅಲ್ಲ, ಅಮೆರಿಕಾಗೆ ಹೋಗಿ ಫಿಲ್ಮ್ ಮೇಕಿಂಗ್ನಲ್ಲಿ ಡಿಗ್ರಿ ತಗೊಂಡು ಬರ್ತಾರೆ. ಫಿಲ್ಮ್ ಮೇಕಿಂಗ್ನಲ್ಲಿ ತನ್ನನ್ನು ತಾನು ಬಿಸ್ನೆಸ್ ವುಮನ್ ಅಂತಲೂ ಹೇಳ್ಕೊಳ್ತಾರೆ. COVID-19 ಸಂದರ್ಭದಲ್ಲಿ RT-PCR ಕಿಟ್ಟನ್ನು ತಯಾರಿಸಿ ಇವರು ಕಡಿಮೆ ದರದಲ್ಲಿ ಮಾರಾಟ ಮಾಡ್ತೀನಿ ಅಂತ ಮಾರಾಟ ಮಾಡಿದರು. ಇವರು ಇಷ್ಟೆಲ್ಲ ಮಾಡ್ತಿರೋದು ಸನಾತನ ಧರ್ಮದ ಹೆಸರಿನಲ್ಲಿ. ತಾನು ಒಬ್ಬ ಆಧ್ಯಾತ್ಮಿಕ ಗುರು ಅಂತ ಹೇಳಿಕೊಂಡು ಇವರು ಇಷ್ಟೆಲ್ಲ ಋಷಿಕೇಶದ ಹಿಮಾಲಯದ ತಪ್ಪಲಿನಲ್ಲಿ ಆಶ್ರಮವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಕೆ ಜಂತರ್ ಮಂತರ್ಗೆ ಬಂದು ಯಾವ ರೀತಿ ಕೂಗಾಡಿದ್ರು ಅನ್ನೋದನ್ನು ನೀವು ನೋಡಿದ್ರು. ಇದು ಯಾವ ಸಂದರ್ಭದಲ್ಲಿ ಕೂಗಾಡಿದ್ದು ಅಂತಂದರೆ, ಒಂದು ಆರಂಭದ ಒಂದು ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ. ಜಂತರ್ ಮಂತರ್ನಲ್ಲಿ ಎಲ್ಲವೂ ಕೂಲಾಗಿತ್ತು. ಆ ಕೂಲಾಗಿದ್ದಂತಹ ಜಂತರ್ ಮಂತರ್ ಯಾವ ರೀತಿ ಉದ್ವಿಗ್ನತೆಗೆ ತಿರುಗಿಕೊಳ್ತು ಅನ್ನೋದಕ್ಕೆ ಒಂದು ವಿಡಿಯೋ ಸಿಕ್ಕಿದೆ. ಮೊದಲು ಆ ವಿಡಿಯೋನ ನೋಡಿ.
ನೋಡಿ ಯಾವ ರೀತಿ ಇಲ್ಲಿ ಶಾಂತವಾಗಿದ್ದಂತಹ ಒಂದು ಆ CJP ಪ್ರತಿಭಟನೆ ಉದ್ವಿಗ್ನತೆಯತ್ತ ಹೇಗೆ ನಿಧಾನಕ್ಕೆ ಹೋಯಿತು ಅಂತ. ಆಗ ಪೊಲೀಸ್ನವರು ಶಾಂತವಾಗೇ ಇದ್ದರು. ಸೊ ಪೊಲೀಸ್ನವರೇನು ಶಾಂತವಾಗಿದ್ದಂತಹ ಪ್ರತಿಭಟನಾಕಾರರ ಮೇಲೆ ಕೈ ಮಾಡಲಿಲ್ಲ. ಇದು ಯಾವಾಗ ಉದ್ವಿಗ್ನತೆಗೆ ಹೋಯಿತೋ ಅದಾದ ನಂತರದಲ್ಲಿ ಜನ ರಸ್ತೆಗೆ ನುಗ್ಗಿದ್ರು. ಆಗ ಹಿಂಸಾಚಾರ ನಡೀತು. ರಸ್ತೆಗೆ ನುಗ್ಗಿ ಸಂಸತ್ತಿನತ್ತ ನಡಿಗೆ ಅಂತೆಲ್ಲ ಕರೆ ಕೊಟ್ಟವರೆಲ್ಲ CJP ಮುಖಂಡರು ಅಭಿಜಿತ್ ದೀಪ್ಗೆ, ಸೌರಭ್ ದಾಸ್ ಇವರೆಲ್ಲ ಹಿಂದೆ ಸರ್ಕೊಂಡ್ಬಿಟ್ರು. ಅವ್ರು ಎಲ್ಲಿದ್ದರೂ ಗೊತ್ತಿಲ್ಲ. ಆಗ ಏನು ಉದ್ವಿಗ್ನತೆ ಉಂಟಾಯ್ತಲ್ಲ, ಆ ಸಂದರ್ಭದಲ್ಲಿ ಆ ಆಧ್ಯಾತ್ಮಿಕ ಗುರು ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಅವರ ಎಂಟ್ರಿ ಆಗುತ್ತೆ. ಅಯ್ಯಯ್ಯೋ ಪೊಲೀಸ್ನವ್ರು ನಿಮ್ಗೆ ಹೊಡೆದು ಬಿಟ್ರಾ, ನೀವು ಬಿಡಬೇಡಿ ಪೊಲೀಸ್ನವ್ರನ್ನ, ಅವ್ರ ಫ್ಯಾಮಿಲಿಯವ್ರನ್ನೂ ಬಿಡಬೇಡಿ, ಹೀಗೆಲ್ಲ ಕೂಗಾಡ್ತಾರೆ. ಇನ್ನೂ ಒಂದು ಸಲ ಆ ವಿಡಿಯೋ ನೋಡಿ. सुबह से गैस मारने जा रहे हैं पुलिस वाले, सुबह से मार रहे हैं। ये लोकतंत्र पुलिस, जहाँ पुलिस की वर्दी किसी ने पहनी है, यहाँ से बाहर को निकलोगे तुम्हारे घरों के पास पुलिस होगी, थप्पड़ मारना साले जा जाके पकड़ के ना, मुक्के मारना। सारे लोग कह रहे होंगे पुलिस वालों को, इनको नहीं मार सकते ना, इन्हें के लोगों को मारो सब जगह जाकर, मारो ये लोकतंत्र की सरकार नहीं, आतंकवाद की सरकार है। पढ़ो लिखो मत, क्योंकि पढ़ने लिखने का ये नतीजा है। अनपढ़ अंगूठा छापों के पास सत्ता आती है और पढ़ा लिखा व्यक्ति 25,000 की नौकरी में गुलामी करता है देश। ನೋಡಿ, ಈಕೆ ಇಲ್ಲಿ ಇಷ್ಟೆಲ್ಲ ಮಾತಾಡಿದ ಮೇಲೆ ಒಂದು ಇದನ್ನು ಕಾಂಪೆನ್ಸೇಟ್ ಮಾಡೋ ರೀತಿಯಲ್ಲಿ ಇನ್ನೊಂದು ವಿಡಿಯೋ ಮಾಡ್ತಾರೆ. ಈಕೆ ಇಲ್ಲಿ ಬಳಸಿದಂಥ ಭಾಷೆ ಇದೆಯಲ್ಲ, ಅದು ಯಾವ ಸನಾತನಿಗಳು ಸಹ ಇಷ್ಟಪಡುವಂಥ ಭಾಷೆ ಅಲ್ಲ. ಮೊದಲೇ ಈಕೆ ತಾನು ಆಧ್ಯಾತ್ಮಿಕ ಗುರು ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇಂಥ ಭಾಷೆ ಬಳಸ್ಬಿಟ್ನಲ್ಲ, ಇದೇನಾದ್ರು ಒಂದು ಕವರಪ್ ಮಾಡಬೇಕಲ್ಲ. ಅದಕ್ಕೆ ಇದಾದ ಮೇಲೆ ಆಕೆ ಸಂಜೆ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತಾರೆ. ಅದರಲ್ಲಿ ಆಕೆ ಗೊಳೋ ಅಂತ ಆಳ್ತಾರೆ. ಆ ವಿಡಿಯೋನು ನೋಡಿ. बहुत गंदा धर्म है हिंदू होना बहुत गलत है, क्योंकि हिंदू देश में हिंदू बच्चों पे लाठियां मार रहे, टीयर गैस छोड़ रहे, स्कूल कॉलेजों के बच्चे जो प्रोटेस्ट कर रहे बस अपने राइट्स के लिए आवाज उठा रहे, उनको लाठियों से मारा जा रहा है, उनको टीयर गैस छोड़ रहे उन पे। मुझसे नहीं देखा गया, इतना कठोर दिल नहीं है मेरा, इतनी स्ट्रांग नहीं हूँ। मैं भी माँ हूँ, छोटी छोटी लड़की को मार के कंधा तोड़ दिया, उसका सर फट गया, कपड़े फट गए, ऐसे ये कोई टेररिस्ट थोड़ी ना है। क्या है हम कैसा राष्ट्र है, हम कैसे हिंदू है। और करो हिंदू मुसलमान सब लोग करो, तब तक करते रहना हिंदू मुसलमान, ताकि ऐसी सरकारें हैं जो ऐसी चीजें करें देश के बच्चों के ऊपर। बच्चे पिटे तुम्हारे देश में, तुम चुनो, ऐसी सरकारें चुनो, सब लोग करो नफरत एक दूसरे से, करो धर्म की बातें करो, है ना। मैं नहीं पढ़ाऊंगी ये सब, मैं कोई हिंदू नहीं हूँ, मैं कभी बहुत बड़ा पाप किया। ನೋಡಿ, ಇಲ್ಲಿ ಈಕೆ ಗೊಳೋ ಅಂತ ಅಳ್ತಿರೋದು ಏನು ಅಂತಂದರೆ, ಅಯ್ಯಯ್ಯೋ ನಾನು ಹಿಂದೂ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ಬಿಟ್ಟಿದೆ. ಹಿಂದೂ ಅಂತ ಯಾಕಾರು ಹುಟ್ಟಿದ್ನೋ ಹಿಂದೂ ಧರ್ಮದಲ್ಲಿ, ಇಲ್ಲಿ ಹಿಂದೂ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹಿಂದೂ ಮುಸ್ಲಿಂ ಬಾಯಿ ಆಗಿರಬೇಕು, ಇಬ್ಬರನ್ನು ಜಗಳಕ್ಕೆ ಹಚ್ಚಿಬಿಟ್ಟಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಅಂದರೆ ತಾನು ಜಂತರ್ ಮಂತರ್ನಲ್ಲಿ ನಿಂತ್ಕೊಂಡು ಮಾತಾಡಿದಂಥ ಆ ಕೆಟ್ಟ ಭಾಷೆಯನ್ನು ಜನ ಮರಿಬೇಕು, ಮತ್ತು ತಾನು ಸನಾತನ ಧರ್ಮದ ರಕ್ಷಕಿ, ತಾನು ಆಧ್ಯಾತ್ಮಿಕ ಗುರು ಅನ್ನೋದನ್ನು ನೆನಪಿಸ್ಬೇಕು. ಆ ಮುಖಾಂತರ ತಾನು ಮಾಡಿದಂಥ ತಾನು ನಡೆಸಿಕೊಂಡಂತಹ ಅಥವಾ ತಾನು ಯಾವ ರೀತಿ ನಡ್ಕೊಂಡ್ರೋ ಅದು ಮರೆಮಾಚುವಾಗ ಆಗಬೇಕು, ಜನ ಅದನ್ನು ಮರಿಬೇಕು. ಆ ಕಾರಣಕ್ಕೆ ಇದೊಂದು ವಿಡಿಯೋ ಮಾಡಿ ಹಾಕ್ತಾರೆ. ಇದೊಂದು ದೊಡ್ಡ ಡ್ರಾಮಾ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ಈಕೆಗೆ ಎಪ್ರ ತಪ್ರ ಬೈಯೋದಕ್ಕೆ ಶುರು ಮಾಡ್ತಾರೆ. ಇದು ಇಲ್ಲಿಗೆ ನಿಲ್ಲಿಲ್ಲ. ಜೈಪುರದ ಒಬ್ಬರು ಅಡ್ವೊಕೇಟು ಇವ್ರ ವಿರುದ್ಧ ಕೇಸ್ ಹಾಕಿದ್ರು.
ಏನಂತ, ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ ಆರೋಪದ ಮೇಲೆ ಈಕೆ ವಿರುದ್ಧ ಕೇಸು ದಾಖಲಾಯಿತು. ಆ ಕೇಸ್ನಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತಂದರೆ, ನೀವು ಹಿಂಸೆಯನ್ನು ಪ್ರಚೋದಿಸುವಂಥ ರೀತಿಯಲ್ಲಿ ಮಾತಾಡಿದ್ದೀರಿ, ನಿಮ್ಮ ಪದಗಳ ಬಳಕೆ ಅಲ್ಲಿನ ಯುವಕರನ್ನು ಪ್ರಚೋದಿಸುವ ಹಾಗಿತ್ತು, ಡೆಲಿಬ್ರೇಟಾಗಿ ಇಂಥ ಪದಗಳನ್ನು ನೀವು ಬಳಸಿ ಯುವಕರನ್ನು ನೀವು ಹಿಂಸೆಗೆ ದೂಡಿದ್ರಿ, ಹಾಗಾಗಿ ನಿಮ್ಮ ಮೇಲೆ ಯಾಕೆ ಕ್ರಮ ಜರುಗಿಸಬಾರ್ದು ಅಂತ ಒಂದು ಲೀಗಲ್ ನೋಟಿಸ್ ಜೈಪುರದ ಒಬ್ಬರು ಅಡ್ವೊಕೇಟ್ ಕಳಿಸಿದ್ದಾರೆ. ಕೇಸ್ ದಾಖಲಾಗಿದೆ. ಈ ಜಂತರ್ ಮಂತರ್ ಹೋರಾಟ ಇದೆಯಲ್ಲ, ಇದು ಹಲವಾರು ವ್ಯಕ್ತಿಗಳ ಮುಖವಾಡವನ್ನು ಕಳಚಿದೆ ಸ್ನೇಹಿತರೆ. ಅವರಲ್ಲಿ ಇವರು ಕೂಡ ಒಬ್ಬರು. ಸನಾತನಿ, ಹಿಂದೂ ಧರ್ಮದ ರಕ್ಷಕಿ, ಜ್ಯೋತಿಷಿ, ಆಶ್ರಮವಾಸಿ ಅಂತ ಹೇಳಿಕೊಂಡು ಯಾವ್ಯಾವ ರೀತಿಯ ಭಾಷೆಯನ್ನು ಅಲ್ಲಿ ಬಳಸಿದ್ರು, ಶಾಂತಿ ಮಂತ್ರವನ್ನು ಜಪಿಸಬೇಕಾದವರು ಅಲ್ಲಿ ಹೇಗೆ ಹಿಂಸೆಗೆ ಪ್ರಚೋದನೆ ಕೊಟ್ಟರು, ಇದೆಲ್ಲವನ್ನು ದೇಶದ ಜನ ನೋಡ್ತಾ ಇದ್ದಾರೆ. ಅಂತಿಮವಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನಿರ್ಧರಿಸೋದು ದೇಶದ ಜನ. ಅದನ್ನು ಅವರು ಸರಿಯಾದ ರೀತಿಯಲ್ಲೇ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನ್ನದು.